ಮೈಕ್ರೋನ್ಯೂಟ್ರಿಯನ್ಸ್ ಎರಡೂ ಸಹ ನಮ್ಮ ಬಾಡಿಗೆ ತುಂಬಾನೇ ಪ್ರಾಮುಖ್ಯತೆ ಇದೆ. ನಮ್ಮ ಹೆಲ್ತ್ಗೆ, ಹೊಲಿಸ್ಟಿಕ್ ವೆಲ್ ಬೀಯಿಂಗ್ಗೆ ಅಂತ ತಿಳಿಸಿದೀವಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಕ್ರೋನ್ಯೂಟ್ರಿಯೆಂಟ್ ಅಂದ್ರೆ ವಾಟರ್. ಯಾಕಂದ್ರೆ ನಮ್ಮ ಬಾಡಿಲಿ 60% ಮೇಲೆ ನೀರೇ ಇರೋದು. ಸೊ ಅದರಿಂದ ವಾಟರ್ ನಾವು ತಗೋಬೇಕು ಡೈಲಿ ಅಟ್ಲೀಸ್ಟ್ 1.5 to 2 ಲೀಟರ್ಸ್. ನಮ್ಮ ಫುಡ್ಡಿಂದ ಸಹ 1 to 1.5 ಲೀಟರ್ ನೀರು ನಮ್ಗೆ ಬಂದೇ ಬರುತ್ತೆ. ನಾವು ಸರಿಯಾಗಿ ತಗೊಳ್ಳಿಲ್ಲ ಅಂದ್ರೆ ತುಂಬಾನೇ ಏರುಪೇರು ನಮ್ಮ ಬಾಡಿಲೂ ಸಹ ಆಗುತ್ತೆ. ಸೊ ನೀವು ಇವತ್ತು ನೀರು ಕುಡಿದ್ರ? ಎಸ್, ಆಗಾಗ ನೀರು ಸಿಪ್ ಮಾಡೋದು ಇಂಪಾರ್ಟೆಂಟ್ ಇದೆ. ಹೌದು, ನೀವು ವಾಟರ್ ರಿಚ್ ಫ್ರೂಟ್ಸ್, ವೆಜಿಟೇಬಲ್ಸ್ ಆಗಲಿ, ಸೂಪ್ಸ್ ಆಗಲಿ, ಯೋಗರ್ಟ್ ಆಗಲಿ, ಲಸ್ಸಿ ಆಗಲಿ ನೀವು ತಗೊಳ್ಳೋದ್ರಿಂದ ನಿಮಗೆ ವಾಟರ್ ರಿಪ್ಲೆನಿಶ್ ಆಗೇ ಆಗುತ್ತೆ. ಮತ್ತೆ ಒಂದೇ ಸಮ ನೀರು ಕುಡಿಯೋಕ್ಕಿಂತ ಆಗಾಗ ಹಿಂಗೆ ಸಿಪ್ ಮಾಡೋದ್ರಿಂದ ನಿಮ್ಮ ವಾಟರ್ ಅಬ್ಸಾರ್ಪ್ಷನ್ ಸಹ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ತುಂಬಾ ನೀವು ಹಾಟ್ ಕ್ಲೈಮೇಟ್ ಅಲ್ಲಿ ಇದ್ದೀರಾ, ಇಲ್ಲ ತುಂಬಾ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ, ಇಲ್ಲ ಪ್ರೆಗ್ನೆಂಟ್ ವಿಮೆನ್ ಇದ್ದೀರಾ, ಲ್ಯಾಕ್ಟೇಟಿಂಗ್ ವಿಮೆನ್ ಇದ್ದೀರಾ ಅಂದ್ರೆ ನೀರು ಇನ್ನೂ ಸ್ವಲ್ಪ ಅಟ್ಲೀಸ್ಟ್ 500 to 1 ಲೀಟರ್ ನೀರು ಕುಡಿಯೋದು ನಿಮಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ ಸಹ. ಈ ತರ ನೀವು ತಗೊಳ್ಳಿಲ್ಲ, ಡಿಹೈಡ್ರೇಷನ್ ನಿಮ್ಗೆ ಆಗ್ತಾ ಇದೆ, ನಿಮ್ಮ ಬಾಡಿಲಿ ನೀರು 1 to 2% ಅಷ್ಟು ಕಮ್ಮಿನೇ ಆಗಿದೆ ಅಂದ್ರೆ ನೀವೇ ಗಮನಿಸಿರ್ಬೋದು. ತಲೆನೋವು ಬರೋದೇ ಆಗಲಿ, ತಲೆ ಚಕ್ಕರ್ ಬರೋದಾಗ್ಲಿ, ಸುಸ್ತಾಗೋದಾಗ್ಲಿ, ಫಟೀಗ್ ಆಗೋದು ನೀವು ತುಂಬಾ ಗಮನಿಸಿರ್ತೀರಾ. ಇನ್ನೇ ಕಮ್ಮಿ ಆಗ್ತಾ ಇದೆ, 3% ಗಿಂತ ಬಾಡಿ ನೀರು ಕಮ್ಮಿ ಆಗಿದೆ, ಡಿಹೈಡ್ರೇಷನ್ ತುಂಬಾ ಜಾಸ್ತಿ ಆಗಿದೆ ಅಂದ್ರೆ ಸ್ಟ್ರೆಂತ್ ಸಹ ಕಮ್ಮಿ ಆಗುತ್ತೆ. ಎಂಡ್ಯೂರೆನ್ಸ್ ಆಗಲಿ, ನೀವು ಮಾಡೋ ಕೆಲಸದಲ್ಲೂ ಸಹ ನೀವು ಅಷ್ಟು ಪರ್ಫಾರ್ಮೆನ್ಸ್ ನೀವು ಮಾಡೋಕ್ಕಾಗಲ್ಲ. ಸೊ ನೀವು ಬೇಗ ನೀವು ರಿಹೈಡ್ರೇಟ್ ಮಾಡ್ಬೇಕು. ಡಿಹೈಡ್ರೇಷನ್ ಇಂದ ಅಂದ್ರೆ ಬರೀ ನೀರು ಕುಡಿದ್ರೆ ನಿಮಗೆ ಫಾಸ್ಟ್ ಆಗಿ ರಿಸಲ್ಟ್ ಬರಲ್ಲ. ನೀವು ನೀರ್ ಜೊತೆ ಕಾರ್ಬೋಹೈಡ್ರೇಟ್ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ನೀರು ತುಂಬಾ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಹೌದು, ಕಾರ್ಬೋಹೈಡ್ರೇಟ್ಸ್ ನೀವು ಎಲೆಕ್ಟ್ರೋಲೈಟ್ಸ್ ಅಲ್ಲಿ ನೀವು ಕೇಳಿರ್ತೀರಾ, ಇಲ್ಲ ನೀರ್ ಜೊತೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕೊಳ್ಳೋದೇ ಆಗಲಿ, ಗ್ಲೂಕೋಸ್ ನೀವು ಕೇಳಿರ್ತೀರಾ, ಇಲ್ಲ ಇನ್ಫ್ಯೂಸ್ಡ್ ವಾಟರ್ ತಗೊಳ್ಳೋದು, ಫ್ರೂಟ್ ಇನ್ಫ್ಯೂಸ್ಡ್ ವಾಟರ್ ತುಂಬಾ ಹೆಲ್ಪ್ ಆಗುತ್ತೆ ಸಹ. ಇಲ್ಲ ನೀವು ನೀರ್ ಜೊತೆ ನಮ್ಮ ಹೆಲ್ದಿ ನ್ಯೂಟ್ರಿಶೇಕ್ ನೀವು ಟೇಸ್ಟಿಯಾಗೂ ಸಹ ಎಂಜಾಯ್ ಮಾಡಬಹುದು. ಇನ್ಸ್ಟೆಂಟ್ ಎನರ್ಜಿ ಬೂಸ್ಟ್ ಜೊತೆ ಕಾರ್ಬೋಹೈಡ್ರೇಟ್ಸ್, ಹೆಲ್ದಿ ಪ್ರೋಟೀನ್ ಅಂಡ್ ಫೈಬರು ನಿಮ್ಗೆ ಕೊಟ್ಟು ಶಕ್ತಿನೂ ಸಹ ಬರುತ್ತೆ, ಆಕ್ಟಿವ್ ಆಗಿರ್ಬೋದು ಸಹ. ಇದರಿಂದ ನೀವು ಚಪ್ಪಲಿಗಳು ಕಮ್ಮಿ ಮಾಡಿಕೊಂಡು ನಿಮ್ಮ ಹೆಲ್ತ್ ಮೇಂಟೈನ್ ಮಾಡೋಕ್ಕೂ ಸಹ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ನೀರು ಇವಾಗಿಂದ ಕರೆಕ್ಟ್ ಆಗಿ ತಗೋತೀರಾ, ಸಿಪ್ ಮಾಡ್ತಾ